ಒಳ್ಳೆ ಪ್ರತಿಭೆಗಳು ತುಂಬಾ ಚೆನ್ನಾಗಿ ಮಾಡಿದ್ರೆ, ಕಷ್ಟ ಬಿದ್ದು ಮಾಡಿದ್ರೆ. ಹೇಳ್ಬೇಕಂದ್ರೆ ಯಾರು ಮೂವಿ ಬರ್ತಾರೆ ಅವರು ಫಸ್ಟ್ ಈಗ ಬಂದ್ ನೋಡಿ ಆಮೇಲೆ ಗೊತ್ತಾಗುತ್ತೆ ಮೂವಿ ಮಾಡಕ್ಕೆ ಎಷ್ಟು ಪ್ರಯತ್ನ ಮಾಡ್ಬೇಕಂತ ಗೊತ್ತಾಗುತ್ತೆ. ಬಂದ್ ನೋಡಿ, ಚೆನ್ನಾಗಿದೆ ಮೂವಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಎವ್ರಿಥಿಂಗ್ ಸೂಪರ್ ಆಗಿದೆ. ಎಲ್ರೂ ಬಂದು ನೋಡಿ. ಚೆನ್ನಾಗಿದೆ ಮೂವಿ. ಹಾಗೆ ಫಿಲ್ಮ್ ಮೇಕರ್ಸ್ ಕಷ್ಟಗಳನ್ನ ಎಲ್ಲ ತೋರಿಸಿದ್ದಾರೆ. ಪ್ರೊಡ್ಯೂಸರ್ಸ್ ಕಷ್ಟ ಇರ್ಬೋದು, ಎಲ್ಲರನ್ನ ತೋರಿಸಿದ್ದಾರೆ. ಎಲ್ಲರೂ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ ಸಿನಿಮಾ. ಎಲ್ಲರೂ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಸೂಪರ್, ಅಲ್ಟಿಮೇಟ್, ಸೂಪರ್. ಟೈಮ್ ಪಾಸ್. ಕಷ್ಟಪಟ್ಟಿದ್ದಾರೆ. ಸೂಪರ್. ಎಲ್ಲ ಟೀಮು ಸೂಪರ್ ಆಗಿದೆ. ಯಾವ್ದ್ರ ಬಗ್ಗೆ ಮಾತಾಡೋಂಗಿಲ್ಲ. ಸೂಪರ್ ಆಗಿ ಮಾಡಿದ್ದಾರೆ. ಡೈರೆಕ್ಟರ್ ಸಿನಿಮಾ ತೆಗೆಯುವಾಗ ಎಷ್ಟು ಕಷ್ಟ ಇರುತ್ತೆ, ಅವ್ನು ಎಷ್ಟು ಸಾಹಸ ಪಡ್ತಾನೆ, ಎಷ್ಟು ಶ್ರಮ ಪಡ್ತಾನೆ. ಪ್ರೊಡ್ಯೂಸರ್ ಆಗಲಿ ಡೈರೆಕ್ಟರ್ ಆಗಲಿ ತುಂಬಾ ಕಷ್ಟ ಪಡ್ತಾರೆ. ಯಾವ ರೀತಿ ಸಿನಿಮಾ ಮಾಡಬೇಕಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಜನಗಳಿಗೆ ಏನು ಪ್ರೇಕ್ಷಕರು ಬಂದು ನೋಡ್ಬೇಕಂತ ಹೇಳುತ್ತೆ. ತುಂಬಾ ಚೆನ್ನಾಗಿ ಬಂದಿದೆ ಕ್ಲೈಮ್ಯಾಕ್ಸ್. ಮಾಸ್ ಎಂಟರ್ಟೈನ್ಮೆಂಟ್ ಮೂವಿ, ಎಲ್ಲರೂ ನೋಡ್ಬೇಕು. ತುಂಬಾ ಚೆನ್ನಾಗಿದೆ. ಕನ್ನಡ ಚಿತ್ರನ ಉಳಿಸಿ ಬೆಳೆಸಿ. ನನಗೆ ಹೀರೋ ಇಷ್ಟ ಆಯ್ತು, ಮತ್ತೆ ಚಿತ್ರಕಥೆ ತುಂಬಾ ಚೆನ್ನಾಗಿದೆ. ಫಿಲ್ಮ್ ಮೇಕರ್ಸ್ ಏನೇನ್ ಕಷ್ಟ ಪಡ್ತಾರೆ, ಫಿಲಂ ರಿಲೀಸ್ ಆದ್ಮೇಲೂ ಏನೇನ್ ಪ್ರಾಬ್ಲಮ್ಸ್ ಇದೆ ಎಲ್ಲ ಚೆನ್ನಾಗಿ ತೋರಿಸಿದ್ದಾರೆ. ಮೂವಿ ಚೆನ್ನಾಗಿತ್ತು. ಇದು ಹೊಸಬ್ರಿಗೆ ಯಾರು ಮೂವಿಯನ್ನು ಮಾಡಬೇಕು ಅಥವಾ ಒಂದು ಕನಸನ್ನ ಹೊತ್ತಿದ್ದಾರೆ, ನಾವು ಆಕ್ಟರ್ ಆಗಬೇಕು, ಒಬ್ರು ಡೈರೆಕ್ಟರ್ ಆಗಬೇಕು ಅನ್ನೋರಿಗೆ ಅದು ಒಂದು ಇದು ವೇ ಅಂತಾನೆ ಹೇಳ್ಬೋದು. ಮೂವಿ ಮಾತ್ರ ಸೂಪರ್ ಆಗಿತ್ತು. ಅದ್ರಲ್ಲೂ ಕ್ಲೈಮ್ಯಾಕ್ಸ್ ಅಂತೂ ಫುಲ್ಲಿ ಎಮೋಷನಲ್ ಆಗಿತ್ತು. ಎಲ್ಲರೂ ಬಂದು ನೋಡಿ ಹೊಸಬ್ರನ್ನ ಬೆಳೆಸಿ, ಅಂದ್ರೆ ಏನು ಬಡವ್ರ ಮಕ್ಕಳು ಬೆಳಿಬೇಕು ಅಂತ ನಾವು ಕುತ್ಕೊಂಡು ಹೇಳಿರಾಗಲ್ಲ, ಅದನ್ನ ಸಿನಿಮಾ ಬಂದು ನೋಡುವ ಮುಖಾಂತರ ಬೆಳೆಸಬೇಕು ಅಂತ ನಿಮ್ಮೆಲ್ಲರ ಹತ್ರ ಕೇಳ್ಕೊಂತೀನಿ. ಸಿನಿಮಾ ಚೆನ್ನಾಗಿದೆ. ಒಂದು ಸಿನಿಮಾ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಪಡ್ತಾರೆ ಅಂತ ಈ ಮೂವಿಯಲ್ಲಿ ನೋಡ್ಕೊಂಡು ಕಲಿಬೋದು. ನಮ್ಮ ಕನ್ನಡ ಸಿನಿಮಾನ ಯಾರು ಮಿಸ್ ಮಾಡದೆ ಎಲ್ಲರೂ ನೋಡ್ಬೇಕು. ಇನ್ನೊಂದು ಟೈಮ್ಗೆ ಎಷ್ಟು ವ್ಯಾಲ್ಯೂ ಕೊಟ್ಟಿದ್ದಾರೆ ಅಂದ್ರೆ, ಬೆಳಗ್ಗೆ ಒಂದು ಪೇಪರ್ ತಗೊಳಕ್ 10 ರೂಪಾಯಿ, ಅದೇ ಪೇಪರ್ ಸಂಜೆ ಆದ್ರೆ ಕೆಜಿ 10 ರೂಪಾಯಿ ಸಿಗುತ್ತೆ. ಈ ಟೈಮು ಮತ್ತೆ ಮೂವಿ ಟೈಟ್ಲೇ ಟೈಮ್ ಪಾಸ್ ಇದೆ. ಆದ್ರಿಂದ ಟೈಮ್ಗೂ ದುಡ್ಡು ಎಷ್ಟು ವ್ಯಾಲ್ಯೂ ಇದೆ ಅನ್ನೋದು ತೋರಿಸ್ಕೊಟ್ಟಿದ್ದಾರೆ. ಮೂವಿ ಚೆನ್ನಾಗಿದೆ. ಒಳ್ಳೆ ಯೂತ್ಗೆ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಒಂದು ಪಾಸಿಟಿವ್ನೆಸ್ ಯಾವ ತರ ಇರ್ಬೇಕಂತ ಕೊಟ್ಟಿದ್ದಾರೆ. ಬೆಂಕಿ ಜೈ ಶಂಕರಣ್ಣ. ಥ್ಯಾಂಕ್ ಯು. ಕನ್ನಡ ಸಿನಿಮಾಗಳು ನೋಡಿ. ಪ್ರಯತ್ನ ಪಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಹಾಡುಗಳು ಚೆನ್ನಾಗಿದೆ, ಮ್ಯೂಸಿಕ್ ಚೆನ್ನಾಗಿದೆ. ಎಲ್ಲಾ ತರನು ಇವರಿಗೆ ಯಶಸ್ಸು ಹೇಳೋದಕ್ಕೆ